ಕೊನೆಗೂ ಪ್ರಜ್ವಲ್ ಅರೆಸ್ಟ್ ಆಗಿದ್ದು ಅತ್ಯಾಚಾರ ಆರೋಪಿ ಪ್ರಜ್ವಲ್ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. 34 ದಿನಗಳ ಬಳಿಕ ಎಸ್ಐಟಿ ಬಲೆಗೆ ಬಿದ್ರು ಪ್ರಜ್ವಲ್ ರೇವಣ್ಣ. ಜರ್ಮನಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ಅರೆಸ್ಟ್. ಮಧ್ಯರಾತ್ರಿ ಅವರನ್ನು ವಶಕ್ಕೆ ಪಡೆಯಲಾಯಿತು. ಬರ್ತಾ ಇದ್ದಂತೆ ಪ್ರಜ್ವಲ್ನ ಲಾಕ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಹಾಗಿದ್ರೆ ಪ್ರಜ್ವಲ್ ಅರೆಸ್ಟ್ ಆಗಿದೆ, ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ? ಸುವರ್ಣ ನ್ಯೂಸ್ ಮೆಗಾ ಕವರೇಜ್. 34 ದಿನಗಳಿಂದ ಕಾಯ್ತಾ ಇದ್ದಂತಹ ಎಸ್ಐಟಿ ಮಧ್ಯರಾತ್ರಿ ಪ್ರಜ್ವಲ್ ಬಂದಿಳಿತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆದ್ರು. ಎಸ್ಐಟಿ ವಶದಲ್ಲೇ ಇರುವಂತಹ ಪ್ರಜ್ವಲ್ ಈಗ ವಿಚಾರಣೆ ಎದುರಿಸ್ತಾರೆ. ಅತ್ಯಾಚಾರ ಆರೋಪಿಯ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಆದರೆ ಮುಂದಿನ ಪ್ರಕ್ರಿಯೆಗಳು ಬಹಳ ದೊಡ್ಡದು. ಹಾಗಾದ್ರೆ ಆ ಪ್ರಕ್ರಿಯೆ ಹೇಗಿರುತ್ತೆ, ಕಾನೂನಾತ್ಮಕವಾಗಿ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಅನ್ನೋದರ ಇಂಚಿಂಚು ಡೀಟೇಲ್ಸ್, ಕ್ಷಣ ಕ್ಷಣದ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಡ್ತಾ ಹೋಗುತ್ತೆ. ಮಧ್ಯರಾತ್ರಿ 12:47 ಸುಮಾರಿಗೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರ್ತಾರೆ ಪ್ರಜ್ವಲ್. ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡಿತು ಎಸ್ಐಟಿ. ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಪ್ರಜ್ವಲ್ ವಿಮಾನ ನಿಲ್ದಾಣದಲ್ಲಿ ಬಂದಂತಹ ಸಂದರ್ಭ, ಜೊತೆಗೆ ಅರೆಸ್ಟ್ ಮಾಡಿ ಅವರನ್ನ ಮಹಿಳಾ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಈ ಕ್ಷಣಕ್ಕಾಗಿ ಎಸ್ಐಟಿ ಕಾಯ್ತಾ ಇತ್ತು. ಯಾಕಂದ್ರೆ ಮೂರು ಪ್ರಕರಣಗಳು ದಾಖಲಾಗಿದೆ, ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸಂತ್ರಸ್ತರನ್ನ ಕರ್ಕೊಂಡು ಹೋಗಿ ಸ್ಥಳ ಮಾಜರ್ಗಳನ್ನ ನಡೆಸಿ ಸಾಕ್ಷಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳು ಇದೆಲ್ಲವೂ ನಡೀತಾ ಇದ್ರು ಕೂಡ ಯಾರ ಮೇಲೆ ಆರೋಪ ಇದೆಯೋ ಆ ಆರೋಪಿ ನಾಪತ್ತೆಯಾಗಿತ್ತು. ಆರೋಪಿ ಸಿಗದೆ ತನಿಖೆ ಹಾದಿ ಮುಂದೆ ಇಡುವಂಥದ್ದು ಬಹಳ ಕಷ್ಟಕರವಾಗಿತ್ತು ಎಸ್ಐಟಿ ಪಾಲಿಗೆ. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಈಗಿರುವಂಥದ್ದು ಪ್ರಜ್ವಲ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ತಂಡ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಜೊತೆಗೆ ಪ್ರಜ್ವಲ್ ಮೊಬೈಲ್ ಅನ್ನ FSLಗೆ ರವಾನಿಸುವಂತಹ ಸಾಧ್ಯತೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ. ಎಸ್ಐಟಿ ಕಚೇರಿಯಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಬಾಯಿ ಬಿಡ್ತಿಲ್ಲ ಪ್ರಜ್ವಲ್, ಮೌನಕ್ಕೆ ಜಾರಿದ. ಎಸ್ಐಟಿ ಅಧಿಕಾರಿಗಳ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಮೌನ ವಹಿಸಿದ್ದಾರೆ ಪ್ರಜ್ವಲ್. ಈಗಾಗಲೇ ಸಂತ್ರಸ್ತರು 164 ಅಡಿ ಹೇಳಿಕೆ ದಾಖಲಿಸಿದ್ದಾರೆ. ಹೀಗಾಗಿ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಚುರುಕುಗೊಳಿಸಿದೆ. ಈಗ ಪ್ರಜ್ವಲ್ ಕೂಡ ವಶಕ್ಕೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸುವುದಕ್ಕೆ ಎಸ್ಐಟಿ ಸಿದ್ಧ ಆಗಿದೆ. ಆದರೆ ಪ್ರಾಥಮಿಕ ವಿಚಾರಣೆ ವೇಳೆ ಎಸ್ಐಟಿಯ ವಿಚಾರಣೆಯಲ್ಲಿ ಯಾವ ಪ್ರಶ್ನೆಗೂ ಪ್ರಜ್ವಲ್ ಮಾಹಿತಿಯನ್ನು ಕೊಟ್ಟಿಲ್ಲ, ಮೌನಕ್ಕೆ ಜಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಪ್ರಜ್ವಲ್ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಗೆ ಒಳಪಡುವಂತಹ ಸಂದರ್ಭ ಇದು. ಏನೇನ್ ನಡೀತು ಎಸ್ಐಟಿ ವಿಚಾರಣೆಯ ವೇಳೆ? ಪ್ರಜ್ವಲ್ನಿಂದ ಏನಾದ್ರೂ ಮಾಹಿತಿಗಳು ಹೊರಬರ್ತಾ ಇದೆಯಾ? ಬಾಯೇ ಬಿಡ್ತಾ ಇಲ್ಲ, ಮೌನಕ್ಕೆ ಜಾರಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಏನ್ ಲಭ್ಯ ಆಗ್ತಾ ಇದೆ? ಲೇಟೆಸ್ಟ್ ಅಪ್ಡೇಟ್ಸ್ ಕೊಡೋದಾದ್ರೆ ಏನ್ ನಡೀತಿದೆ ಅಲ್ಲಿ ಅಂತ? ಪ್ರತಿಮಾ, ಈಗ ಪ್ರಮುಖವಾಗಿ ನೋಡುವಂಥದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಾದರೂ ಪ್ರಜ್ವಲ್ ರೇವಣ್ಣ ಬಂಧನ ಆಗಿ ಈಗಾಗಲೇ ಏನೋ 4 ಗಂಟೆಗಳಾಗಿರ್ತಕ್ಕಂಥದ್ರೆ ಪ್ರಮುಖವಾಗಿ 12 ಗಂಟೆಗೆ 1 ಗಂಟೆಗೆ ಏನೋ ಅಲ್ಲಿ ವಶಕ್ಕೆ ಪಡ್ಕೊಂಡು ಆತನ ಕರ್ಕೊಂಡ್ ಬರ್ತಾರೆ. ಎಸ್ಐಟಿ ಅಧಿಕಾರಿಗಳು ಒಳಭಾಗದಲ್ಲಿ ರಾತ್ರಿಯೇ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು ಈತನ ಬಳಿ ಇರ್ತಕ್ಕಂಥ ಡಿವೈಸ್ಗಳು ಅಂದ್ರೆ ಪ್ರಮುಖವಾಗಿ ಮೊಬೈಲ್ ಇರ್ಬೋದು, ಜೊತೆಗೆ ಬ್ಲೂಟೂತ್ ಗಳಿರ್ಬೋದು, ಜೊತೆಗೆ ಏನಾದ್ರು ಆತನ ಬಳಿ ಇರ್ತಕ್ಕಂಥ ಒಂದಷ್ಟು ಏನಾದ್ರು ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರು ಇದ್ರೆ ಅದನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡಿರ್ತಕ್ಕಂಥ. ಪ್ರಮುಖವಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಎಸ್ಐಟಿ ಅಧಿಕಾರಿಗಳು FSLಗೆ ಕೂಡ ರವಾನೆ ಮಾಡಿರ್ತಕ್ಕಂಥ, ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿಮಾ, ಈ ಒಂದು ಏನಾದ್ರು ಆ ಮೊಬೈಲ್ ನಲ್ಲಿ ಅಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ವಿಡಿಯೋಗಳು, ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋಗಳು ಅದೇ ಮೊಬೈಲ್ ನಲ್ಲಿ ಇದೆಯಾ ಅಥವಾ ಬೇರೆ ಮೊಬೈಲ್ ಇದೆಯಾ ಅನ್ನೋದನ್ನ ಕೂಡ ಪತ್ತೆ ಮಾಡಲಾಗುತ್ತೆ. ಒಂದು ವೇಳೆ ಈ ಮೊಬೈಲ್ ಯಾವುದೇ ರೀತಿಯಂತ ಮಾಹಿತಿಗಳು ಸಿಕ್ಕದೇ ಇದ್ದಂತ ಹಿನ್ನೆಲೆಯಲ್ಲಿ
ಆ ಮೊಬೈಲ್ ಅನ್ನ ಮತ್ತೆ ಇವರಿಗೆ SIT ಅಧಿಕಾರಿಗಳಿಗೆ ಕಳಿಸಲಾಗುತ್ತೆ. ಅಲ್ಲಿರ್ತಕ್ಕಂಥ ಮಾಹಿತಿನ ಕೂಡ ಇವರಿಗೆ ಹೇಳಲಾಗುತ್ತೆ. ಅಂದ್ರೆ ಈ ಮೊಬೈಲ್ ಯಾವುದೇ ರೀತಿಯಂತ ಮಾಹಿತಿಗಳು ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ತಾರೆ FSL ಅಧಿಕಾರಿಗಳು. ಇದಾದ ನಂತರ ಪ್ರಜ್ವಲ್ ರೇವಣ್ಣನ ಮತ್ತೆ ವಿಚಾರಣೆಗೊಳಪಡಿಸಬೇಕಾಗುತ್ತೆ. ವಿಚಾರಣೆಗೊಳಪಡಿಸಿ ಈ ಒಂದು ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥ ಮೊಬೈಲ್ ಎಲ್ಲಿದೆ ಅನ್ನೋದನ್ನ ಕೂಡ ಕೇಳಲಾಗುತ್ತೆ. ಅಲ್ಲಿಗ ಪ್ರಜ್ವಲ್ ರೇವಣ್ಣ ಮೊದಲನೇದಾಗಿ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದೆ. ಪ್ರತಿಮಾ ಅಂದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ. ಹಾಗಾಗಿ ಆ ಮೊಬೈಲ್ ಏನಾದ್ರು ಡಿಸ್ಟ್ರಾಯ್ ಮಾಡಿದ್ರೆ ಅದ್ರ ಬಗ್ಗೆ ಕೆಲವು ಸಂದರ್ಭದಲ್ಲಿ ಅದರಲ್ಲೂ ಕೂಡ ಅವರು ಮೌನಕ್ಕೆ ಶರಣಾಗ್ತಾರೆ. ಯಾವುದೇ ರೀತಿಯಂತ ಮಾಹಿತಿಯನ್ನು ಕೊಡೋದು ಇಲ್ಲ. ಈಗಾಗಲೇ ಅವರು ಒಂದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಇದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು, ಇದರಲ್ಲಿ ನನ್ನ ಮೇಲೆ ದುಷ್ಟಶಕ್ತಿಗಳೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಆರೋಪವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ರೆ, ಇದನ್ನೇ ಕೂಡ SIT ಅಧಿಕಾರಿಗಳ ಮುಂದೆ ಕೂಡ ಹೇಳುವಂತ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಜೊತೆಗೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಮೊಬೈಲ್ ನಲ್ಲಿ ಅಂದ್ರೆ ಈ ಡಿಸ್ಟ್ರಾಯ್ ಮಾಡಿರ್ತಕ್ಕಂಥ ಮೊಬೈಲ್ ಏನಾದ್ರೂ ಇದೇ ಆಗಿದ್ರೆ ಅಥವಾ ಡಿಸ್ಟ್ರಾಯ್ ಮಾಡದೆ ಏನಾದ್ರು ವಿಡಿಯೋಗಳು ಸಿಕ್ಕಿದ್ದೆ ಆದ್ರೆ ಪ್ರಜ್ವಲ್ ರೇವಣ್ಣರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅಂದ್ರೆ ಈಗೇನು ಮೊಬೈಲ್ ನ FSL ಕಳಿಸಿದ್ರೆ ಅದ್ರಲ್ಲಿ ಏನಾದ್ರು ವಿಡಿಯೋಗಳನ್ನ ಮಾತ್ರ ಡಿಸ್ಟ್ರಾಯ್ ಮಾಡಿದ್ರೆ ಅದು ರಿಟ್ರೀವ್ ಮಾಡ್ಕೊಳ್ಳೋ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ. ಅದನ್ನ ರಿಟ್ರೀವ್ ಮಾಡ್ಕೊಳ್ತಾರೆ. ಆದ್ರೆ ಇವರು ಫಾರಿನ್ಗೆ ಹೋಗಿದ್ರೆ ಅಲ್ಲಿ ಬಹಳ ಟೆಕ್ನಿಕಲ್ ಮುಂದುವರೆದಂತ ದೇಶಗಳಾಗಿರ್ತಕ್ಕಂಥ ಅಲ್ಲೇನಾದ್ರೂ ಈ ಒಂದು ಮೊಬೈಲ್ ಅನ್ನ ಕೊಟ್ಟು ಮತ್ತೆ ರಿಟ್ರೀವ್ ಮಾಡಕ್ ಆಗದೆ ರೀತಿಯಾಗಿ ಏನಾದ್ರು ಡಿಸ್ಟ್ರಾಯ್ ಮಾಡಿದ್ರೆ ಅದನ್ನ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಅಲ್ಲೇನಾದ್ರೂ ಇವ್ರದ್ದು ತಪ್ಪು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಇವರನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರು ತಪ್ಪು ಏನಾದ್ರು ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟಿದ್ದೆ ಆದ್ರೆ ಅವರ ವಿರುದ್ಧ ದೂರು ದಾಖಲಾಗುವಂತ ಸಾಧ್ಯತೆಗಳು ತೀರಾ ಇರುತ್ತೆ. ಸದ್ಯ ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಇದು ಪ್ರಮುಖ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಆದ್ರೆ ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಇವರು ಅಂದ್ರೆ ಸಂತ್ರಸ್ತ ಹೇಳಿರ್ತಕ್ಕಂಥ ಹೇಳಿಕೆ ಇರಬಹುದು, ಮತ್ತೆ ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದಷ್ಟು ಅಂಶಗಳು ಅಂದ್ರೆ ಇವರು ಏನು ವಿಡಿಯೋಗಳು ಈಗ ಹರಿದಾಡುತ್ತೆ ಆ ವಿಡಿಯೋಗಳಲ್ಲಿ ಇವರ ದೇಹದ ಭಾಗಗಳನ್ನ ಇವ್ರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸ್ತಾರೆ. ಆ ವೇಳೆಗೆ ಮೆಡಿಕಲ್ ಚೆಕಪ್ಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಇವರ ದೇಹದ ಭಾಗದ ಗುರುತುಗಳನ್ನ ಕೂಡ ಪತ್ತೆ ಹಚ್ಚಲಾಗುತ್ತೆ. ಅಲ್ಲಿ ಮೆಡಿಕಲ್ ರಿಪೋರ್ಟ್ ಎರಡೂ ಕೂಡ ಮ್ಯಾಚ್ ಆಗಿದ್ದೆ ಆದ್ರೆ ಇವರು ಮತ್ತೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇನ್ನ ಇದು ಒಂದು ಕಡೆ ಮತ್ತೆ ಸಂತ್ರಸ್ತ ಹೇಳಿಕೆ ಆಧಾರದ ಮೇರೆಗೆ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ವಿಚಾರಣೆಯನ್ನ ಮಾಡಿ ಅದಕ್ಕೂ ಕೂಡ ಮಾಹಿತಿಗಳನ್ನ ಕಲೆ ಹಾಕೊಳ್ಳಲಾಗುತ್ತೆ. ಸದ್ಯ ಈಗ ಇರ್ತಕ್ಕಂಥ ಅಂಶ ಅಂತಂದ್ರೆ ಮೊದಲು ಪ್ರಜ್ವಲ್ ರೇವಣ್ಣರನ್ನ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಏನು SIT ಅಧಿಕಾರಿಗಳು ಮುಂದಾಗ್ತಾರೆ. ಕಸ್ಟಡಿಗೆ ಪಡೆದುಕೊಂಡು ನಂತರ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.